ಕರ್ರಿ ನೋಡ್ರಿ 4 ಮೊಟ್ಟೆ ಇದ್ರೆ ಸಾಕು. ತುಂಬ ರುಚಿ ರುಚಿಯಾದಂತಹ ಮೊಟ್ಟೆ ಪಲ್ಯವನ್ನು ಮಾಡ್ಬೋದ್ರಿ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ, ಡೇಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ಒಂದು 4 ಮೊಟ್ಟೆ ನೋಡ್ತಾ ಇದ್ದೀರಿ. ಇವತ್ತೊಂದು ತುಂಬ ಟೇಸ್ಟ್ ಆದಂತಹ ಮೊಟ್ಟೆ ಪಲ್ಯವನ್ನು ಮಾಡೋಣ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ಗೆ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ. ಫಟಾಫಟಾಗಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು ಮೊಟ್ಟೆ ಪಲ್ಯವನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ರೀ. ಇವಾಗ ಫಸ್ಟಿಗೆ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ರೀ. ಇವಾಗ ಇದು ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ ರೀ. ನಾನು ಇದಕ್ಕೇನೆ ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಇವಾಗ ನೋಡಿರಿ, ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೇನೆ ರೀ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಈ ಥರನೇ ನೋಡಿರಿ, ಎಲ್ಲೋ ಕಲರ್ದು ಸಪ್ರೇಟ್ ಮಾಡಿ ಇಟ್ಕೋಬೇಕು ರೀ. ಬರೀ ನಾವು ವೈಟ್ ಕಲರ್ದಲ್ಲೇ ತೊಗೊಂಡು ಇಟ್ಕೊಳ್ಳೋಣ ರೀ. ಇದು ಆಪ್ಷನ್ನು, ಬೇಕಿದ್ದರೆ ನೀವು ಯೆಲ್ಲೋ ಕಲರ್ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವತ್ತು ನೋಡಿರಿ, ಇದನ್ನು ಈ ಥರನೇ ಕಟ್ ಮಾಡ್ಕೊತೀನಿ. ತುಂಬ ಚಿಕ್ಕದಂದರೆ ಚಿಕ್ಕ ಮಾಡ್ಕೋಬೋದು, ಸ್ವಲ್ಪ ದಪ್ಪ ದಪ್ಪ ಅಂತಂದರೆ ಈ ಥರ ಮಾಡ್ಕೋಬೋದು. ಇದು ಒಂದು 4 ಜನ ಊಟ ಮಾಡ್ಬೋದು. ಒಂದು 4 ಮೊಟ್ಟೆದಲ್ಲಿ ತುಂಬ ಚೆನ್ನಾಗಿರುತ್ತೆ ರೀ, ಟೇಸ್ಟಾಗಿರುತ್ತೆ. ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು. ಇವಾಗ ನಮ್ಮದು ಈರುಳ್ಳಿ ಹಾಫ್ ಫ್ರೈ ಆಗಿದೆ. ಸ್ವಲ್ಪನೇ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ ರೀ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಬಾಡಿಸ್ಕೋಬೇಕು ರೀ. ಇವಾಗ ನಮ್ಮದು ಹಸಿ ವಾಸನೆ ಹೋಗಿದೆ ರೀ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೋಡಿರಿ, ಮೀಡಿಯಮ್ದಾಗಿ 2 ಟೊಮೆಟೊವನ್ನು ಕಟ್ ಮಾಡಿದ್ದೇನೆ, ಅದನ್ನು ಸಹ ಹಾಕೋತಾ ಇದ್ದೀನಿ ರೀ. ಟೊಮೆಟೊವನ್ನು ಸ್ವಲ್ಪ ನಾವು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಇದರಲ್ಲೇ ಬಾಡಿಸ್ಕೋಬೇಕು ರೀ. ಇವಾಗ ನೋಡ್ಬೋದು, ನಾನು ಮೊಟ್ಟೆಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪನೇ ಅರಿಶಿಣವನ್ನು ಹಾಕ್ತಾ ಇದ್ದೀನಿ ರೀ. ತುಂಬ ಬೇಗ ಮಾಡುವಂಥದ್ದು, ಒಂದು 5 ನಿಮಿಷಗಳಲ್ಲೇ ರೆಡಿ ಆಗುತ್ತೆ ನಿಮಗೆ ಇದು ಮೊಟ್ಟೆದು ಪಲ್ಯ. ಇವಾಗ ನೋಡ್ಬೋದು ರೀ, ನಾನು ಇದಕ್ಕೇನೆ 1 ಚಮಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ನೋಡ್ಬೋದು ರೀ. ಇವಾಗ ನೋಡಿರಿ, ಇದನ್ನೆಲ್ಲವನ್ನು ಹಾಕಿ ನಾವು ಬಾಡಿಸ್ಕೊಂಡ್ಮೇಲೆ ಇದಕ್ಕೇನೆ ಸ್ವಲ್ಪನೇ ನಾವು ನೀರನ್ನು ಹಾಕೊಳ್ಳೋಣ ರೀ. ಅಂದರೆ ಇದು ಮಸಾಲೆ ನಮಗೆ ಡ್ರೈ ಆಗುತ್ತೆ, ಸೀದು ಹೋದಂಗೆ ಆಗುತ್ತೆ ನೋಡಿರಿ. ಹಾಗಾಗಿ ಇದನ್ನು ಸ್ವಲ್ಪನೇ 1-2 ನಿಮಿಷಗಳ ಕಾಲ ನಾವು ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಇವಾಗ ಇದು 2 ನಿಮಿಷ ಬೇಯಿಸಿದಾದ್ಮೇಲೆ ನಾವು ಮೊಟ್ಟೆಯನ್ನು ಹಾಕ್ಕೊಳ್ಳೋಣ ರೀ. ಮೊಟ್ಟೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲದು ಹಾಕ್ತೀರಂದರೆ ಹಾಕ್ಬೋದು, ನಾನು ಹಾಕಿಲ್ಲ, ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಹಾಕಿದ್ಮೇಲೆ 1-2 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕ್ರಿ. ಇವಾಗ ಇದಕ್ಕೇ ನೋಡಿರಿ, ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳನೂ ಬರುತ್ತೆ, ಟೇಸ್ಟ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು, ನಮ್ಮದು 2 ನಿಮಿಷಗಳ ಕಾಲ ಆಗಿದೆ ರೀ. ನಮ್ಮದು ನೀರಿನ ಅಂಶನೂ ಕಮ್ಮಿ ಆಗಿದೆ. ನಿಮಗೆ ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನಾನು ಇದು ಪಲ್ಯ ಥರ ಅಂತೇಳಿ ಕಡಿಮೆ ನೀರನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ರೀ. ಇದನ್ನು ಇನ್ನೊಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ರೀ, 5 ನಿಮಿಷದಲ್ಲೇ ಮಾಡುವಂಥದ್ದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.